ಹಾಯ್ ಎವ್ರಿವನ್, ನಾವು ನಿಮ್ಮ MTB. ವೆಲ್ಕಮ್ ಟು ಅವರ್ ಚಾನೆಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದ್ರೆ ವಾಚ್. ನಾರ್ಮಲ್ ಆಗಿ ನಿಮ್ಗೆ ಯಾರಾದ್ರೂ ಟೈಮ್ ಕೇಳಿದ್ರೆ ಏನ್ ಮಾಡ್ತೀರಾ, ಕೈಯಲ್ಲಿ ಕೈಯಲ್ಲಿ ನೋಡಿ ಹೇಳ್ತೀರಾ, ಮೊಬೈಲ್ ಇದ್ರೆ ಮೊಬೈಲಲ್ಲಿ ನೋಡಿ ಹೇಳ್ತೀರಾ. ಈಗ ನಾ ಏನಾರ ವಾಚ್ ತಗೋಬೇಕಂತ ಈಗ ಡಿಸೈಡ್ ಮಾಡಿದೆ ಅಂದ್ರೆ ಒಂದು ರೇಂಜ್ ಇಟ್ಕೋತೀರಾ, ಮಿನಿಮಮ್ ಟು ಮ್ಯಾಕ್ಸಿಮಮ್. ಮಿನಿಮಮ್ ಅಂದ್ರೆ ಎಷ್ಟಪ್ಪ, 1,000 1,500 ಮಟ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 5K 6 ಮಟ. ಬಟ್ ಇವತ್ತಿನ ವರ್ಲ್ಡ್ನಾಗ ಹೈಯೆಸ್ಟ್ ಸೇಲ್ ಆಗಿರೋ ವಾಚಿದ ಪ್ರೈಸ್ ಎಷ್ಟು ಗೊತ್ತಾ? 140 crore. ಆ ವಾಚ್ ನಿಮ್ಗೆ ಏನೋ ಯಾವ ಕಂಪನಿ ಅಂತ ಐಡಿಯಾ ಬಂದಿರ್ಬೋದು, ಅದೇ ರೋಲೆಕ್ಸ್. ಇವತ್ತು ಇದಕ್ಕೆ ಅದು ಅಷ್ಟು ಕಾಸ್ಟ್ಲಿಯಾಗಿ ಸೇಲ್ ಆಗಿತ್ತು. ಅದರದ್ದು 10 ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡೋಣ ಅಂತೇಳಿ ಇವತ್ತಿನ ಟಾಪಿಕ್. ಅದಕ್ಕೆ ಮುಂಚೆ ಅದ್ರದ್ದು ಒಂದು ಸ್ಮಾಲ್ ಕುಟ್ಟಿ ಸ್ಟೋರಿ ನೋಡೋಣ ಅಂತ. ಸೊ ನಿಮ್ಗೆ ಅದು ಇಂಟ್ರೆಸ್ಟಿಂಗ್ ಇರ್ತೈತಿ. ಸೊ ಸುಮಾರು 120 ವರ್ಷದ ಹಿಂದೆ ಬ್ರಿಟಿಷರು ಇಂಡಿಯಾನ ಆಳ್ತಿದ್ದ ಕಾಲ ಅದು. ಸೊ ಆಗ ಲಂಡನಲ್ಲಿ ಇಬ್ಬರು ಬ್ರದರ್ಸ್ ಇರ್ತಾರೆ. ಅವರು ಒಂದು ಸಣ್ಣದಾಗಿ ಒಂದು ವಾಚ್ ಕಂಪನಿನೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ವಾಚ್ ಕಂಪನಿಯಲ್ಲಿ ಅವ್ರದ್ದೇ ಆದಂಥ ಲೋಗೋನ ಹಾಕಿ ಬೇರೆ ಶಾಪ್ಗೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ನೀವು ಆಗಿನ ಟೈಮಲ್ಲೆಲ್ಲ ನೋಡಿದ್ರೆ ಹುಡುಗಿರು ಮಾತ್ರ ವ್ರಿಸ್ಟ್ ವಾಚಸ್ನ ವೇರ್ ಮಾಡ್ತಾ ಇದ್ರು. ಜೆಂಟ್ಸ್ ಎಲ್ಲ ಹುಡುಗರು ಎಲ್ಲರೂ ಪಾಕೆಟ್ ವಾಚಸ್ನ ಇಟ್ಕೊತಿದ್ರು. ಸೊ ಆಗ ಸೊಂಟಕ್ಕೆ ಕಟ್ಕೋತಾ ಇದ್ರಲ್ಲ, ಜಾಕ್ ಸ್ಪ್ಯಾರೋ ಥರ ಸೊಂಟಕ್ಕೆ ಕಟ್ಕೊಡೋ ವಾಚಸ್, ಪಾಕೆಟ್ ವಾಚಸ್ ನೀವು ನೋಡಿರ್ತೀರಾ ಅನ್ಸುತ್ತೆ. ಸೊ ಆ ಥರ ವಾಚಸ್ನ ವೇರ್ ಮಾಡ್ತಾ ಇದ್ರು. ಸೊ ಹುಡುಗಿರಿಗೆ ಯಾಕಂದರೆ ಅವ್ರಿಗೆ ಬ್ಯಾಂಗಲ್ ಹಾಕಿ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ವ್ರಿಸ್ಟ್ ವಾಚಸ್ ಕಂಫರ್ಟೇಬಲ್ ಅನಿಸ್ತಿತ್ತು. ವಾಚಸ್ ಅದೇ ಥರ ರೆಡಿ ಮಾಡ್ತಾ ಇದ್ರು. ಸೊ ಇವರು ಇಬ್ಬರು ಬ್ರದರ್ಸ್ ಏನಿದ್ರು, ಇದರಲ್ಲಿ ಹ್ಯಾನ್ಸ್ ಅನ್ನೋನು ಒಬ್ಬ ಎಲ್ಡರ್ ಬ್ರದರು ಹುಡುಗಿರಿಗೆ ವಾಚಸ್ ಇದೆಯಲ್ಲ, ಸೊ ಅದೇ ಥರ ಹುಡುಗರು ಟೇಸ್ಟ್ ತಕ್ಕನಂಗೆ ಡಿಸೈನ್ ಮಾಡಿ ಅವ್ರಿಗೂ ಯಾಕೆ ಒಂದು ವಾಚಸ್ ಕ್ರಿಯೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅವನು ಅವ್ರ ತಮ್ಮ ಇಬ್ಬರು ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಆಗಿನ ಕಾಲದಲ್ಲಿ ಎಲ್ಲ ವಾಚಸ್ ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಅವರು ರೋಲೆಕ್ಸ್ ಅಂತ ಒಂದು ವಾಚ್ ಕಂಪನಿನ ಸ್ಟಾರ್ಟ್ ಮಾಡಿ ಅದು ಹುಡುಗರಿಗಂತಾನೆ ಅವ್ರ ಟೇಸ್ಟ್ ತಕ್ಕನಾಗೆ ಡಿಸೈನ್ ಮಾಡ್ತಾರೆ. ಅವರು ಎಲ್ಲ ವಾಚಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಸೇಲ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಹುಡುಗರು ಎಲ್ಲ ಚೆನ್ನಾಗಿ ಇಷ್ಟಪಡ್ತಾ ಇರ್ತಾರೆ ವಾಚಸ್. ಬಟ್ ಆಗಿನ ಟೈಮಲ್ಲೇ ಅವ್ರಿಗೊಂದು ಪ್ರಾಬ್ಲಮ್ ಬರುತ್ತೆ, ಅದೇ ವರ್ಲ್ಡ್ ವಾರ್ ಒನ್ ಬಂದಾದಮೇಲೆ ಅವ್ರಿಗೆ ಸೇಲ್ಸ್ ಎಲ್ಲ ತುಂಬ ಕಮ್ಮಿ ಆಗಕ್ಕೆ ಹೋಗುತ್ತೆ. ಟ್ಯಾಕ್ಸಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಇವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೊ ಇವ್ರ ಬಿಸ್ನೆಸ್ನ ಲಂಡನಿಂದ ಸ್ವಿಟ್ಜರ್ಲ್ಯಾಂಡಿಗೆ ಶಿಫ್ಟ್ ಮಾಡ್ಕೊತಾರೆ. ಸೊ ಸ್ವಿಟ್ಜರ್ಲ್ಯಾಂಡ್ಗೆ ಯಾಕೆ ಶಿಫ್ಟ್ ಮಾಡ್ಕೊತಾರೆ ಅಂತಂದರೆ, ನೀವೀಗ ನೋಡಿರ್ಬೋದು, IT ಹಬ್ಸ್ ಅಂದರೆ ಬ್ಯಾಂಗ್ಳೂರ್ ಹೇಗೆ ಫೇಮಸ್ಸು, ಬೆಣ್ಣೆ ದೋಸೆ ಅಂತಂದರೆ ಹೇಗೆ ದಾವಣಗೆರೆ ಫೇಮಸ್ಸು, ಪೇಡ ಅಂತಂದರೆ ಹೇಗೆ ಧಾರವಾಡ ಫೇಮಸ್ಸು. ಸೊ ಆ ಥರ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ವಾಚಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ ತುಂಬ ಫೇಮಸ್ ಇತ್ತು. ಸೊ ಅವ್ರು ಅಲ್ಲಿ ಹೋಗಿ ಆ ವಾಚಸ್ ಕಂಪ್ನಿನ ಓಪನ್ ಮಾಡಿ, ಸೊ ಅಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತಾರೆ. ದೆನ್ ಅಲ್ಲಿ ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಆ ಕಾಂಪಿಟೇಷನ್ನ ಇವರು ಹೇಗೆ ಓವರ್ಕಮ್ ಮಾಡ್ತಾರೆ ಆ್ಯಂಡ್ ಇವ್ರದಾಗೆ ಏನು ಓನ್ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇವಾಗ ನಾವು ಒಂದು 10 ಪಾಯಿಂಟ್ಸ್ ತಂದಿದ್ದೀವಿ, ನೋಡ್ಕೊಂಬರೋಣ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಂದ್ರೆ ಹ್ಯಾಂಡ್ ಮೇಡ್. ಈಗ ಸಪೋಸ್ ಒಂದು ರೋಲೆಕ್ಸ್ ವಾಚ್ ಒಂದು ವಾಚ್ ತಯಾರು ಮಾಡ್ಬೇಕಂತಂದ್ರೆ ಫ್ರಮ್ ಸ್ಕ್ರ್ಯಾಚ್ಲಿಂದ ಟಾಪ್ವರೆಗೆ ಏನಿಲ್ಲ, ಫುಲ್ಲಿ ಕೈಲೇ ತಯಾರು ಮಾಡ್ತಾರೆ. ಕೈಲಿ ಅಂದರೆ ಹ್ಯಾಂಡ್ ಮೇಡ್. ಈಗ ಸಪೋಸ್ ಈಗ ಹೊರಗಿಂದ ಎಷ್ಟನಾಗಲ್ಲ, ನೀವು ಹ್ಯಾಂಡ್ ಮೇಡ್ ಅಂತ ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ, ಅದಕ್ಕಾದಂಥ ಒಂದು ರೆಕಗ್ನೈಸ್ ಇದನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ ಟೆಸ್ಟಿಂಗ್. ಸೊ ಈ ರೋಲೆಕ್ಸ್ ವಾಚ್ನ ತುಂಬ ಯುನೀಕಾಗಿ ಟೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಾಟರ್ ರೆಸಿಸ್ಟೆನ್ಸ್ ಟೆಸ್ಟಿಂಗು, ಶಾಕ್ ರೆಸಿಸ್ಟೆನ್ಸ್ ಟೆಸ್ಟಿಂಗು, ಸೊ ಎಷ್ಟು ಪ್ರೆಷರ್ನ ಇದು ಹ್ಯಾಂಡಲ್ ಮಾಡುತ್ತೆ, ಈ ಥರ ಒಂದು ಟೆಸ್ಟಿಂಗು. ಸೊ ಇದೇ ಥರ ತುಂಬ ಯುನೀಕಾಗಿದ್ದನ್ನ ಟೆಸ್ಟಿಂಗ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಒಂದೇ ಟೆಸ್ಟಿಂಗಲ್ಲಿ ಕೂಡ ಫೇಲ್ ಆದರೆ ಇದು ವಾಚ್ನ ಡಿಸ್ಮೆಂಟಲ್ ಮಾಡಿಬಿಡ್ತಾರೆ. ಸೊ ಈ ಡಿಸ್ಮೆಂಟಲ್ ಮಾಡಿರೋ ವಾಚ್ ಏನಿದೆ ಅದನ್ನು ಹೊರಗಡೆ ಎಲ್ಲೂ ಸೇಲ್ ಮಾಡಲ್ಲ, ಸೆಕೆಂಡ್ಸ್ ಆಗೂ ಸೇಲ್ ಮಾಡಲ್ಲ. ಆ ವಾಚ್ನ ಪೂರ್ತಿ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂದ್ರೆ ಸ್ಟೇನ್ಲೆಸ್ ಸ್ಟೀಲ್. ಈ ಸ್ಟೀಲ್ ಅಂದ್ರೆ ನೀವು ವಾಚ್ ನಾರ್ಮಲ್ ಆಗಿ ನೋಡ್ಬೋದು, ಆಲ್ಮೋಸ್ಟ್ ಸಮ್ ಕಂಪೋನೆಂಟ್ ಸ್ಟೀಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಸ್ಟೀಲ್ಸ್ ಯೂಸ್ ಮಾಡಿದ್ರೆ ಏನಾಕೈತಿ, ಈಗ ಸಮ್ ಟೈಮ್ ಏನಾಕೈತೆ ಅಂದ್ರೆ ಅದು ಬಂದು ಜಂಗ್ ಇಲ್ಲ ಅಂದ್ರೆ ರೆಸ್ಟ್ ಆಗಿ ಚಾಲು ಆಗ್ಬಿಡ್ತೈತಿ. ಬಟ್ ಇವ್ರ ರೋಲೆಕ್ಸ್ನವ್ರು ಏನು ಮಾಡ್ತಾರೆ, ಇವ್ರದ್ದೇ ಸ್ವಂತ ಸ್ಟೇನ್ಲೆಸ್ ಸ್ಟೀಲ್ ತಯಾರು ಮಾಡ್ತಾರೆ ವಿತ್ ಸಮ್ ಸ್ಟ್ಯಾಂಡರ್ಡ್. ಅದೇನಂದ್ರೆ 904L. ಆ ಸ್ಟ್ಯಾಂಡರ್ಡ್ ಏನಾಯ್ತೈತೆ ಅಂದ್ರೆ ಫುಲ್ ಆ ಮೆಟಲ್ ಹೆಂಗಿರ್ತದೆ, ಸ್ವಲ್ಪ ವೇಟ್ ಟು ಫೀಲ್ ಆಕೈತಿ. ಅದ್ರ ಜೊತೆನ ಮೆಟಲ್ ಶೈನು ಹೊಡಿತೈತಿ. ಸೊ ಇದು ಅವರ ಸೆಲ್ಫ್ ಇದನ್ನಂತ ಮಾಡೋದ್ಲಿಂತ ಏನಾಕೈತೆ ಅಂದ್ರೆ ನಿಮ್ಮ ರೋಲೆಕ್ಸ್ ವಾಚ್ ತೊಗೊಂಡಾಗ ನೀವು ಎಷ್ಟೆಲ್ಲ ಲಾಂಗ್ ಟೈಮ್ನ ಯೂಸ್ ಮಾಡಿದ್ರು ಅದು ಜಲ್ದಿ ಜಂಗ್ ಹಿಡಿಯೋಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್. ಸೊ ಫೋರ್ತ್ ಪಾಯಿಂಟ್ ಏನಂತಂದರೆ, ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಚ್. ಸೊ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದು ಅಪ್ರಾಕ್ಸ್ 140 crore ಸೇಲ್ ಆಗಿದೆ, ಇದು ಹೈಯೆಸ್ಟ್ ಪ್ರೈಸ್ ಅಂತ ಕೇಳಿದ್ವಿ. ಬಟ್ ಇದು ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾರ್ ತೊಗೊಳ್ಳೋಣ. ಸೊ ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು 10 lakh rupees ಕಾರ್ ತೊಗೊಂಡ ಅಂತಂದರೆ ಅವನೊಂದು 5 years ಆದಮೇಲೆ ಅದನ್ನ ಸೇಲ್ ಮಾಡಬೇಕು ಅಂದರೆ ಅದು ಒಂದು 2.5 or 3 lakh ಆ ಥರ ಪ್ರೈಸ್ ವ್ಯಾಲ್ಯೂ ಇರುತ್ತೆ. ಬಟ್ ನೀವೇನಾದ್ರು ಈ ವಾಚಸ್ನ ತೊಗೊಂಡ್ರೆ ಅದು ಆ್ಯಂಟಿಕ್ ಪೀಸ್ ಆಗುತ್ತೆ. ನೀವು ಎಷ್ಟು ವರ್ಷ ಇಟ್ಕೊತೀರೋ ಅಷ್ಟು ವರ್ಷವೂ ಅದು ಪ್ರೈಸ್ ರೈಸ್ ಆಗ್ತಾನೆ ಹೋಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಏನಂದರೆ ಗೋಲ್ಡ್.
ಈಗ ಸಪೋಸ್ ನೀವು ವಾಚ್ನ ನೋಡಿರ್ಬೋದು, ಅದರದ್ದು ನೀಡಲ್ಸ್ ಇರಲಿ, ಇಲ್ಲಾಂದ್ರೆ ಸಮ್ ಪಾರ್ಟ್ಸ್ ಆಫ್ ಡಿಸೈನ್ನಾಗಿರಲಿ, ಇಲ್ಲಾಂದ್ರೆ ಸಮ್ ಇಂಟೀರಿಯರ್ ಪಾರ್ಟ್ಸ್ನಾಗಿರಲಿ, ಅಲ್ಲೆಲ್ಲ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಥಿಂಗ್ಸ್ ಏನು ಯೂಸ್ ಮಾಡ್ತಾರೆ, ಗೋಲ್ಡ್ ಯೂಸ್ ಮಾಡ್ತಾರೆ. ಅದಕ್ಕೆ ರೋಲೆಕ್ಸ್ನವ್ರು ಏನು ಮಾಡ್ಯಾರ ಅಂದ್ರೆ ಅವ್ರದ್ದು ಒಂದು ಗೋಲ್ಡ್ ಫೌಂಡ್ರಿ ಇಟ್ಕೊಂಡಾರೆ. ಆ ಫೌಂಡ್ರಿ ಒಳಗೆ ಏನು ಮಾಡ್ತಾರೆ, ಅವ್ರ ಗೋಲ್ಡ್ ತಯಾರು ಮಾಡ್ತಾರೆ. ಇದ್ರಲಿಂತ ಅವ್ರಿಗೆ ಏನು ಅಡ್ವಾಂಟೇಜ್ ಅಂದ್ರೆ ಅಲ್ಲೇ ಎಲ್ಲ ಇಂಟೀರಿಯರ್ ಪ್ರೊಸೆಸ್ನಾಗೆ ಗೋಲ್ಡ್ ಇದನ್ನ ಮಾಡಿ ಇರಲಿ, ಎಲ್ಲಾನು ಪ್ರೊಸೆಸ್ ಇಂಟೀರಿಯರ್. ಈಗ ಸಪೋಸ್ ಈಗ ಒಂದು ವಾಚ್ ತಯಾರು ಮಾಡಿ ಅದು ಗೋಲ್ಡ್ ಅವ್ರದ ಒಂದು ಫೌಂಡ್ರಿ ಇಟ್ಟು ನಡೆಸೋದು ಒಂದು ಕಂಪನಿ ಅಂದ್ರೆ ರೋಲೆಕ್ಸ್. ನೆಕ್ಸ್ಟ್ ಪಾಯಿಂಟ್. ಸೊ 6th ಪಾಯಿಂಟ್ ಏನಂತಂದರೆ ಮೋಸ್ಟ್ ಸೆಕ್ಯೂರ್ ಬಿಲ್ಡಿಂಗ್. ಈ ರೋಲೆಕ್ಸ್ ವಾಚ್ ಅವ್ರದ್ದು ಸ್ವಿಟ್ಜರ್ಲ್ಯಾಂಡಲ್ಲೇ 6 ಬಿಲ್ಡಿಂಗ್ಸ್ ಇದೆ. ಸೊ ಇವ್ರದ್ದೇ ಈಗ ಹೇಳ್ದಂಗೆ ಇವರೆಲ್ಲ ಗೋಲ್ಡ್ನು ಅವರೇ ಯೂಸ್ ಮಾಡ್ತಾರೆ, ಅವರ ಫೌಂಡ್ರಿಯಿಂದನೇ ಯೂಸ್ ಮಾಡ್ತಾರೆ ಅನ್ನೋ ಥರ. ಸೊ ಇವ್ರದ್ದೇ ಗೋಲ್ಡ್ ಆಗಲಿ ಡೈಮಂಡ್ಸ್ ಆಗಲಿ ಇವ್ರದ್ದೇ ಒಂದು ಫೌಂಡ್ರಿ ಇದೆ. ಸೊ ಅದೆಲ್ಲ ತುಂಬ ಪ್ರೊಟೆಕ್ಟೆಡ್ ಆಗಿ ಇಟ್ಕೋಬೇಕಲ್ಲ. ಸೊ ಇವ್ರದ್ದೇ ಒಂದು 6 ಬಿಲ್ಡಿಂಗ್ಸ್ ಇದೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಸೊ ಅದು ತುಂಬ ಸೆಕ್ಯೂರ್ ಆಗಿದೆ. ಇಲ್ಲಿ ವರ್ಕ್ ಮಾಡೋನು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೂ ಆ್ಯಕ್ಸೆಸ್ ಇರಲ್ಲ. ಸೊ ಅಷ್ಟು ಸೆಕ್ಯೂರ್ ಆಗಿದೆ ಈ ಬಿಲ್ಡಿಂಗು. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಏನಂದ್ರೆ ರೋಲೆಕ್ಸ್ ಅನ್ನೋ ನೇಮ್. ಈಗ ಸಪೋಸ್ ಈಗ ನೋಡ, ಈಗ ನಾ ಯೂಟ್ಯೂಬ್ ಚಾನಲ್ ತಗೋದೇನಂದ್ರೆ ನಾನು ಈಗ ಏನು ಹೆಸರು ಇಡಬೇಕು, ನಾನು ಲಾಟ್ ಆಫ್ ಥಿಂಗ್ಸ್ ಥಿಂಕ್ ಮಾಡ್ತೇನೆ, ಹೆಂಗೆ ಇಡೋಣ ಏನು ಇಡೋಣ. ಹಂಗೆ ಅವ್ರ ಕಂಪನಿ ಚಾಲು ಮಾಡುವಾಗ ಅವ್ರಿಗೆ ಆ ರೋಲೆಕ್ಸ್ ಅನ್ನೋ ನೇಮ್ ಹೆಂಗೆ ಇಡಬೇಕಂತೇಳಿ ಅದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಇದೆ. ಅದೇನಂತಂದರೆ ಈಗ ನಾ ಹೇಳ್ದಂಗೆ ಒಂದು ಇಬ್ಬರು ಮಂದಿ ಸೇರಿ ಕಂಪನಿ ಸ್ಟಾರ್ಟ್ ಮಾಡುವಾಗ ಅದ್ರಾಗ ಹಾನ್ಸ್ ನಾವು ಏನು ಮಾಡಿದ ಒಬ್ಬ ಬ್ರದರ್ ನಾ ಒಂದು ಹೆಸರು ಇಡ್ಬೇಕಂತ ಡಿಸೈಡ್ ಆದ ಕಂಪನಿ ಹೆಸರು. ಅವ ಏನು ಮಾಡಿದ, ಸಟನ್ ರಿಸ್ಟ್ರಿಕ್ಷನ್ ಇಟ್ಕೊಂಡ. ಏನಂತಂದರೆ ಫಸ್ಟ್ ಅದು ಬಂದು ಶಾರ್ಟ್ ಆಗಿರಬೇಕು, ಲೈಕ್ 5 letters ಅಷ್ಟೇ ಇರಬೇಕು. ನೆಕ್ಸ್ಟ್ ಅದು ಎಲ್ಲ ಹೊರಗಿನ ಕಂಟ್ರೀಸ್ನಾಗೂ ಪ್ರೊನೌನ್ಸ್ ಮಾಡುವಂಗಿರ್ಬೇಕು. ಮೂರನೇದು ಏನಂದರೆ ಅದು ಎಲ್ಲಾನು ಸೇಮ್ ಸೈಜ್ನಾಗಿರ್ಬೇಕು. ಸೊ ಇದನ್ನ ಏನು ಮಾಡಿದ, ಅವನು ಸಿಕ್ಕಾಪಟ್ಟೆ ಹೆಸರು ಹುಡುಕಿದ. ಬಟ್ ಅವ್ನಿಗೆ ಯಾವುದೂ ಅದೊಂಥರ ಫೀಲ್ ಬರತ್ತಿದ್ದಿಲ್ಲ. ಬಟ್ ಒನ್ಸ್ ಏನು ಮಾಡತ್ತಿದ್ದ, ಅವ್ನು ನಾರ್ಮಲ್ ಟ್ರಾವೆಲಿಂಗ್ ಮಾಡುವಾಗ ಅವ್ನು ಜಸ್ಟ್ ಅವ್ನಿಗೊಂದು ಥಾಟ್ ಬಂತು, ರೋಲೆಕ್ಸ್ ಅನ್ನೋ ಒಂದು ಹೆಸರು. ಅದು ಅನ್ಕೊಂಡಂಗೆ ಅದು 5 letters ಇತ್ತು, ಇದನ್ನಿತ್ತು. ಬಟ್ ಅದನ್ನು ಅವ್ನು ಪ್ರೊನೌನ್ಸ್ ಮಾಡಿದಾಗ ಅವ್ನಿಗೆ ಏನದು ಫೀಲ್ ಆಗತ್ತಿತ್ತು ಅಂದ್ರೆ ಒಂಥರ ಒಂದು ಲಕ್ಸುರಿ ಫೀಲ್ ಬರತ್ತಿತ್ತು ಅವ ಅನ್ಕೊಂಡಾಗ. ಸೊ ಏನು ಮಾಡಿದ, ಅದನ್ನೇ ಹೆಸರಿಟ್ಟ. ಈಗೂ ನೀವು ಯಾರ ನೋಡಿದ್ರು ರೋಲೆಕ್ಸ್ ಅನ್ನೋದು ಏನು ಮೀನಿಂಗ್ ಇಲ್ಲ. ಬಟ್ ಆ ರೋಲೆಕ್ಸ್ ಅಂದ್ರನ್ನ ಒಂದು ಲಕ್ಸುರಿ ಫೀಲ್ ಇಲ್ಲ ಅಂದ್ರೆ ಒಂದು ಬ್ರ್ಯಾಂಡ್ ಥರ ಒಂದು ಫೀಲ್ ಬರ್ತೈತೆ, ಅದ್ರ ಮೀನಿಂಗ್ ಹಂಗೆ ಕೊಡ್ತೈತೆ. ಸೊ ನೆಕ್ಸ್ಟ್ ಪಾಯಿಂಟ್. ಸೊ 8th ಪಾಯಿಂಟ್ ಏನಂತಂದರೆ ಮಾರ್ಕೆಟಿಂಗ್. ಸೊ ಈ ರೋಲೆಕ್ಸ್ ಅವರು ತುಂಬ ಯುನೀಕಾಗಿ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಈಗ ನೀವು ನೋಡಿದರೆ ಫಾಸ್ಟ್ ಟ್ರ್ಯಾಕ್, ಟೈಟನ್ನು ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಟಿ ವಿಯಲ್ಲಿ ನೋಡಿರ್ತೀರಾ, ಅಥವಾ ಯಾವ್ದಾದ್ರು ಪೋಸ್ಟರ್ಸ್ ಮೇಲೆ ಇವ್ರು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ. ಬಟ್ ರೋಲೆಕ್ಸ್ದು ನೀವು ಎಲ್ಲೂ ನೋಡೋಕ್ಕೆ ಜಾಸ್ತಿ ಸಿಗಲ್ಲ ನಿಮಗೆ ಈ ಥರ ಅಡ್ವರ್ಟೈಸ್ಮೆಂಟ್ಸು. ಬಟ್ ಯಾಕೆ ಇವ್ರದ್ದು ಇವ್ರದ್ದು ಏನು ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತಂದ್ರೂ ಇವರು ವಾಚಸ್ನ ನೋಡಿದ್ರೆ ಎಲ್ಲ ರೋಲೆಕ್ಸ್ ಅಂತಲೇ ಹೆಂಗೆ ರೆಕಗ್ನೈಸ್ ಮಾಡ್ತಾರೆ, ಇವ್ರ ಬ್ರ್ಯಾಂಡ್ ಏನಕ್ಕೆ ಅಷ್ಟು ಬಿಲ್ಡ್ ಆಗಿದೆ ಅಂತಂದರೆ ಇವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇದೆ ಮಾರ್ಕೆಟಿಂಗಲ್ಲಿ. ಸೊ ಆಗಿನ ಕಾಲದಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ತುಂಬ ಶಾಪ್ ಕಂಪನೀಸ್ ಇತ್ತು. ಬಟ್ ಅಷ್ಟು ತುಂಬ ಶಾಪ್ ಕಂಪನೀಸಿಂದ ರೋಲೆಕ್ಸೇ ಏನಕ್ಕೆ ತುಂಬ ಬ್ರ್ಯಾಂಡ್ ಬಿಲ್ಡ್ ಆಯಿತು ಅಂತಂದರೆ ಈ ಜಗತ್ತಲ್ಲಿ ಇವರೇ ಫಸ್ಟ್ ವಾಟರ್ ಪ್ರೂಫ್ ವಾಚಸ್ನ ಬಿಲ್ಡ್ ಮಾಡಿದ್ದು. ಸೊ ಇದೇ ಥರ ಇನ್ನೂ ಮೋಸ್ಟ್ ಯುನೀಕ್ ಫೀಚರ್ಸ್ ಏನಂತಂದರೆ, ನೀವು ವಾಚಸಲ್ಲಿ ಸೆಕೆಂಡ್ಸ್ದು ಮೂವ್ ನೋಡಿರ್ತೀರ, ಅದು ನಿಮಗೆ ಟಿಕ್ 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 ಅಂತ ಮೂವ್ ಆಗೋದನ್ನ ನೀವು ನೋಡಿರ್ತೀರ. ಬಟ್ ಈ ರೋಲೆಕ್ಸ್ ವಾಚ್ ಅವ್ರು ಏನು ಮಾಡಿದ್ರು, ಅದು ತುಂಬ ಸ್ಮೂತಾಗಿ ಹಿಂಗೆ ಮೂವ್ ಆಗೋ ಥರ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಸೊ ಇದೇ ಥರ ಇನ್ನು ಸಬ್ಮರೈನ್ ಒಳಗೆ ನೀವು ಸಬ್ಮರೈನ್ನ ನೋಡಿದರೆ ಅಲ್ಲಿ ಹ್ಯೂಮನ್ಸ್ ಹೋಗೋದೇ ತುಂಬ ಕಷ್ಟ, ಸಬ್ಮರೈನ್ಸಲ್ಲಿ ಡೀಪ್ ಓಷನಲ್ಲಿ ಹೋಗೋದು. ಬಟ್ ಇವರು ಅಲ್ಲಿ ವಾಚಸ್ನ ಕಟ್ಬಿಟ್ಟು ಕಳಿಸ್ತಾಯಿದ್ರು ಆ ಪ್ರೆಷರ್ ಹ್ಯಾಂಡಲ್ ಮಾಡುತ್ತಾ. ಆ್ಯಂಡ್ ಈಗ ಮೌಂಟ್ ಎವರೆಸ್ಟ್ ಹತ್ತವ್ರಿಗೆ ವಾಚಸ್ನ ಕಟ್ಬಿಟ್ಟು ಕಳಿಸ್ತಾಯಿದ್ರು ಆ ಪ್ರೆಷರ್ಸ್ ಅದೆಲ್ಲ ಚೆಕ್ ಮಾಡೋಕ್ಕೋಸ್ಕರ. ಸೊ ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಮಾರ್ಕೆಟಿಂಗ್. ಸೊ ಹಿಂದೆ ನೋಡಿದ್ರೆ ನೀವು World War II ಟೈಮಲ್ಲಿ ಸೋಲ್ಜರ್ಸ್ ಎಲ್ಲ ಈ ವಾಚಸ್ನ ಕಟ್ಕೊಂಡು ಯುದ್ಧಕ್ಕೆಲ್ಲ ಹೋಗ್ತಾಯಿದ್ರು. ಆವಾಗ ಅವ್ರಿಗೊಂದು ನಂಬಿಕೆ ಇತ್ತು, ಅವ್ರು ಏನಾದ್ರು ಬಾಂಬ್ ಬ್ಲಾಸ್ಟಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೂ ಅಥವಾ ಏನೇ ಆದರೂ ಈ ವಾಚಸ್ ಏನೂ ಡ್ಯಾಮೇಜ್ ಆಗ್ತಾ ಇರಲಿಲ್ಲ ಅನ್ನೋ ಒಂದು ನಂಬಿಕೆ ಅವ್ರಿಗಿತ್ತು. ಅಷ್ಟು ಗಟ್ಟಿ ಇತ್ತು ಈ ವ್ಯಾಚು, ಅಷ್ಟು ಲಾಂಗಿಟಿವಿಟಿ ಇದೆ ಈ ವಾಚು ಅಂತ ಅವ್ರಿಗೊಂದು ನಂಬಿಕೆ ಇತ್ತು. ದೆನ್ ಏನಾದ್ರು ಸೋಲ್ಜರ್ಸ್ ಏನಾದ್ರು ಅವಾರ್ಡ್ಸ್ ಏನಾದ್ರು ತೊಗೊಬೇಕಾದ್ರೆ, ಇಲ್ಲ ಯಾರಾದರೂ ಸೋಲ್ಜರ್ಸ್ಗೆ ಅವಾರ್ಡ್ ಕೊಡಬೇಕಾದ್ರೂ ಈ ವಾಚಸ್ನೇ ಅವ್ರಿಗೆ ಗಿಫ್ಟಾಗಿ ಅವಾರ್ಡಾಗಿ ಪ್ರೆಸೆಂಟ್ ಮಾಡ್ತಾಯಿದ್ರು. ಸೊ ಈ ಥರ ಇದು ತುಂಬ ಯುನೀಕ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಈ ರೋಲೆಕ್ಸ್ ಅವರು ಬಿಲ್ಡ್ ಮಾಡಿದ್ರು. ನೆಕ್ಸ್ಟ್ ಪಾಯಿಂಟ್. 9th ಪಾಯಿಂಟ್ ಏನಂದರೆ ರೋಮನ್ ನಂಬರ್. ಈಗ ನೀವು ರೋಲೆಕ್ಸ್ ವಾಚ್ನಾಗೆಲ್ಲ ನೋಡಿರ್ಬೋದು, ಅವರು ರೋಮನ್ ನಂಬರ್ಸ್ ಯೂಸ್ ಮಾಡ್ತಾರೆ. ಹೆಂಗೆ ಯೂಸ್ ಮಾಡಿರ್ತಾರೆ ಅಂದರೆ, ಈಗ ರೋಮನ್ ನಂಬರ್ಸ್ ಅಂದರೆ ಈಗ ನಿಮ್ಗೆ ಏನು ಗೊತ್ತು, 1 ಹಿಂಗಿರ್ತೈತಿ, 2 ಬಂದು 2 ಕೋಡ್ಸ್ ಇರ್ತೈತಿ, 3 ಬಂದು 3 ಕೋಡ್ಸ್. ಈಗ ಅದ 4ಗೆ ಬಂದು ಹಂಗಿರಲ್ಲ, 1 ಮತ್ತೊಂದು V ಸಿಂಬಲ್ ಇರ್ತೈತಿ. ಬಟ್ ನೀವು ರೋಲೆಕ್ಸ್ ವಾಚ್ನೆಲ್ಲ ಅದು ನೋಡೋಕ್ಕೋಗಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಆ 4 ಅನ್ನೋದನ್ನು 4 dots 4 lines ಇಟ್ರಿ. ಎದಕ್ಕಂದರೆ
ಹಾನ್ಸ ನಾವು ಏನು ಫೀಲ್ ಮಾಡಿದ ಅಂದ್ರೆ ಅದು 1 2 3 4 ಬರುವಾಗ ಇದ್ಯಾಕೆ ವಿ ಒಂಥರ ಅಗ್ಲಿ ಫೀಲ್ ಮಾಡಿದ. ಅದಕ್ಕೆ ಅವ ಏನು ಮಾಡಿದ ಅಂದ್ರೆ ಅದನ್ನು 4 ಲೈನ್ಸ್ ಆಗಿ ಇಟ್ಟ. ಈಗ ಸಪೋಸ್ ನೀವು ಯಾವುದೋ ಒಂದು ಬ್ರ್ಯಾಂಡಿನ ನೀವು ಐಡೆಂಟಿಫೈ ಮಾಡ್ಬೇಕಂದ್ರೆ ನಿಮಗಂತ ಒಂದು ಚೆಕ್ಸಮ್ ಇಟ್ಕೊಂಡ್ರಿ. ಚೆಕ್ಸಮ್ ಅಂದ್ರೆ ಏನಂದ್ರೆ ಈಗ ಅಡಿಡೇಸ್ ಅಂದ್ರೆ ಏನು, ಒಂದು ಅದು ಲೆಟರ್ಸ್ ನೋಡ್ತೀರಿ, ಆಮೇಲೆ 3 ಲೈನ್ಸ್ ಅದೇನೋ ನೋಡ್ತೀರಿ. ಅದೇ ಥರ ಈಗ ರೋಲೆಕ್ಸ್ ಅನ್ನೋ ವಾಚ್ನಾಗ ಐಡೆಂಟಿಫೈ ಮಾಡ್ಬೇಕು ಇದೊಂದು ಮೇನ್ ಕೀ ಫೀಚರ್ ಆಕೈತಿ. ಏನಂದ್ರೆ ಅದರಲ್ಲಿ ನಾವು ರೋಮನ್ ರಮನ್ಸ್ 4th ಬಂದ 1V ಇದೇನ ಅಂತ ಚೆಕ್ ಮಾಡ್ತೀವಿ. ಆ ಥರ ಇವರ ಆದಂಥ ಒಂದು ಯೂನಿಕ್ ಇದನ್ನು ನಂಬರ್ ಇದನ್ನು ಮಾಡ್ಕೊಂಡ್ರು ಅವ್ರಿಗಾದಂತ. ಸೊ ನೆಕ್ಸ್ಟ್ ಪಾಯಿಂಟ್. ಸೊ ಲಾಸ್ಟ್ ಪಾಯಿಂಟ್ ಏನಂತಂದರೆ, ಈ ರೋಲೆಕ್ಸ್ ಅವರು ಒಂದು ಯುನೀಕ್ ಆಗಿರೋ ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಪೈಲಟ್ಸ್ಗಂತಾನೆ ಒಂದು ಯುನೀಕ್ ಆಗಿರೋ ವಾಚ್ನ GMT ಮಾಸ್ಟರ್ ಅಂತ ಒಂದು ನೇಮಲ್ಲಿ ಒಂದು ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದು 1954 ಈ ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಏನಕ್ಕಂತಂದರೆ ಈಗ ಪೈಲಟ್ಸ್ ಎಲ್ಲ ಡಿಫ್ರೆಂಟ್ ಟೈಮ್ ಝೋನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂದರೆ ಈಗ ನೀವು ನೋಡಿದ್ರೆ ಇಂಡಿಯಾ ಆ್ಯಂಡ್ UK 2 ಟೈಮ್ ಝೋನ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಒಂದೊಂದು ಸರಿ AM ಇದ್ದರೆ ಅಲ್ಲಿ PM ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಟೈಮ್ ಝೋನ್ನ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಇವರಾಗೆ ಒಂದು ಹೊಸದು GMT ಮಾಸ್ಟರ್ಸ್ ಅನ್ನೋ ಒಂದು ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದು ಮುಂದೆ ಬರ್ತಾ ಇದೊಂದು ಐಕಾನಿಕ್ ವಾಚ್ ಆಗಿ ಎಲ್ಲ ಟ್ರಾವೆಲರ್ಸು, ಆಸ್ಟ್ರೋನಾಟ್ಸು ಆ್ಯಂಡ್ ಪೈಲಟ್ಸು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಗೈಸ್, ಇದು 10 ಪಾಯಿಂಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಅನ್ಕೋತೀವಿ. ಈಗ ನೀವು ಯಾರಾದ್ರು ವಾಚ್ ರೋಲೆಕ್ಸ್ ತೊಗೋಬೇಕಂತ ಡಿಸೈಡ್ ಮಾಡಿರ? ಯಾಕಂದ್ರೆ ನಾ ಅಂತರ ಅಷ್ಟೆಲ್ಲ ತೊಗೊಳ್ಳೋ ಚಾನ್ಸ್ ಇಲ್ಲ. ಯಾಕಂದ್ರೆ ನನಗೆಲ್ಲ ಇಷ್ಟು ಹ್ಯಾಂಡ್ಮೇಡ್ ಇರಬೇಕು ಅಂಥವೆಲ್ಲ ಇಲ್ಲ. ನಂಗೆ ನಾರ್ಮಲ್ ಟೈಮ್ ನೋಡಾಕಿದ್ರೆ ಸಾಕು. ಬಟ್ ನಾನು ನಿಮಗೇನು ಕೇಳಿದೆ, ನೀವು ಯಾರಿಗಾರ ಕೊಡಬೇಕಂತ ಇದ್ರೆ, ಮೇ ಬಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಇಲ್ಲಾಂದ್ರೆ ನಿಮ್ಮ ಹುಡುಗಿಗಿಲ್ಲ ನಿಮ್ಮ ಹುಡುಗಾಗ ಯಾರಿಗಾದ್ರೂ ನಿಮ್ಗೆ ಕೊಡಬೇಕಂತಿದ್ರೆ ಕಮೆಂಟ್ ಲೈನಲ್ಲಿ ನಿಮ್ಮ ಕಮೆಂಟ್ಸ್ನ ಹೇಳಿ. ಥ್ಯಾಂಕ್ ಯು ಆಲ್.